ಹಲೋ ಮಕ್ಕಳೇ, ಇವತ್ತು ನಿಮಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು. ಇಟ್ಸ್ ನಾಟ್ ಅನ್ ಇಂಪಾರ್ಟೆಂಟ್ ಅಪ್ಡೇಟ್, ಒಂದು ಪ್ರಪೋಸಲ್ ಹಾಕಿದ್ದಾರೆ ಸ್ವಲ್ಪ ಮಂದಿ. ಸೊ ಆ ಪ್ರಪೋಸಲನ್ನು ಯಾವ ಥರ ನಮಗೆ ಬೆನಿಫಿಟ್ ಆಗಬಹುದು, ಯಾರು JEE ಮತ್ತು ನೀಟನ್ನು ಬರೀತಿದಾರಲ್ಲ ಅವ್ರಿಗದು ಬೆನಿಫಿಟ್ ಆಗಬಹುದಾ ಇಲ್ಲ ಅನ್ನೋದು ನಾವು ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅದು ಪ್ರಪೋಸಲ್ ಅನ್ನೋದು ನಿಮಗೆ ನಾ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಫಾಸ್ಟಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೇದಾಂತು ಕರ್ನಾಟಕದಾಗೆ, ಬಿಕಾಸ್ ನಾವಂತೂ ನಿಮಗೆ ಎಲ್ಲ ಅಪ್ಡೇಟ್ಸು plus acads we are giving you all the things. It is completely free. Make sure you people will subscribe and hit the like button. So start ಮಾಡೋಣ. ಏನಪ್ಪ ಅದು ಪ್ರಪೋಸಲ್, ಏನು ಪ್ರಪೋಸಲ್ ಕೊಟ್ಟಿದ್ದಾರೆ ಅನ್ನೋದು ಸ್ಟಾರ್ಟ್ ಮಾಡೋಣ. ಫಸ್ಟ್ is what's being proposed is JEE and NEET moved to class 11th. Yes, that's a biggest update, right? So ನೀವು ಆಲ್ರೆಡಿ ಕೇಳಿರಬಹುದು, ಇದು ನ್ಯೂಸನ್ನು ನೋಡಿರಬಹುದು ಸಕಟು. ಬಟ್ ನಾನು ಇವತ್ತು ಈ ವಿಡಿಯೋನಲ್ಲಿ ಡೀಟೇಲಾಗಿ ಹೇಳ್ತೇನೆ ಯಾವ ಥರ ಪ್ರಪೋಸಲ್ ಬಂದಿದೆ, ನಮ್ಗೆ ಯಾವ ಥರ ಬೆನಿಫಿಟ್ ಆಗ್ಬೋದು, ಯಾವ ಥರ ಲಾಸು ಆಗ್ಬೋದು ಅನ್ನೋದು ಹೇಳ್ಕೊಡ್ತೇನೆ, ಆಯಿತಾ? So JEE ಮತ್ತೆ NEET moved to class 11th. Is it a benefit to us or no? That you tell me in the comment section. ಆಯ್ತಾ? So instead of 12th ಅಂದ್ರೆ 12th ನಲ್ಲಿನೂ ಬರಿಬಹುದು ಅವರು, ಬಟ್ ಫಸ್ಟ್ ಇಯರ್ ನಲ್ಲಿನೂ ಬರ್ಕೋಬಹುದು, ಆಯ್ತಾ? ಅಂಡ್ ಕೋಚಿಂಗ್ ಅವರ್ಸ್ ಲಿಮಿಟೆಡ್ ಟು ಆಲ್ಮೋಸ್ಟ್ 2 to 3 hours ಪರ್ ಡೇ. ಓಕೆ, ಬರೀ 2 to 3 hours ಪರ್ ಡೇ ಕೋಚಿಂಗ್ ಇರುತ್ತೆ. ಅದರಿಂದ ಏನು ಬೆನಿಫಿಟ್ ಅಂದರೆ ನಿಮಗೆ ಸ್ಟ್ರೆಸ್ ಆಗಲ್ಲ. ಓಕೆ, ಪ್ರೆಷರ್ ಇರಲ್ಲ ನಿಮ್ಮ ತಲೆಯಲ್ಲಿ. ನಾನು ಇಷ್ಟು ಓದಬೇಕಪ್ಪ, ಈ ಸಬ್ಜೆಕ್ಟ್ಸ್ ಇದೆ, ನಾನು JEEನೂ ಬರೀಬೇಕು, ನೀಟೂ ಬರೀಬೇಕು. ಸ್ವಲ್ಪ ಹುಡುಗರು ಅವರು ಇರ್ತಾರೆ, ರೈಟ್? ಸ್ವಲ್ಪ ಹುಡುಗರು ಏನಾದ್ರು ನೀಟ್ ಅಷ್ಟೇ ಬರೀಬೇಕು, ಬೋರ್ಡ್ಸನ್ನು ಹ್ಯಾಂಡಲ್ ಮಾಡಬೇಕು. ಯಾವ ಥರ ಎಲ್ಲ ಪ್ರೆಷರು ಬರೀ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಬರ್ತಿತ್ತು. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರು, ಫುಲ್ ಚಿಲ್ ಮಾಡ್ತಿದ್ರು, ರೈಟ್? ಸೊ ಈಗ ಆ ಪ್ರೆಷರನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ದ ಥಿಂಗ್ಸ್ ಆರ್ ಬೀನ್ ಡಿಸ್ಟ್ರಿಬ್ಯೂಟೆಡ್. ಓಕೆ, ಸ್ವಲ್ಪ ಥಿಂಗ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಆಯಿತಾ? ಸೊ ಹೈಬ್ರಿಡ್ ಆರ್ ಮಲ್ಟಿ ಸ್ಟೇಜ್ ಎವ್ಯಾಲ್ಯೂಯೇಷನ್ ಮಾಡೆಲ್ ಇಸ್ ದರ್. ಹೈಬ್ರಿಡ್ ಮತ್ತೆ ಮಲ್ಟಿ ಸ್ಟೈಲ್ ಅಂದ್ರೆ ಏನಂದ್ರೆ, ನೀವು ಯಾವ್ದಾದ್ರು ಪೇಪರ್ ಈಗ ರಿಲೀಸ್ ಮಾಡ್ತಾರೆ. ಓಕೆ, ಫಸ್ಟ್ ಇಯರ್ನಲ್ಲಿ ಯಾವ ಥರ ಪೇಪರ್ ಕರೆಕ್ಷನ್ ಆಗಿತ್ತೆ, ಸೆಕೆಂಡ್ ಇಯರ್ನಲ್ಲಿ ಯಾವ ಥರ ಪೇಪರ್ ಕರೆಕ್ಷನ್ ಮಾಡಬೇಕಪ್ಪ ನಾವು. ಸೊ ಅವ್ರದ್ದೆಲ್ಲ ಸ್ವಲ್ಪ ಡಿಸ್ಕಷನ್ ನಡೀತಿದೆ, ಆಯ್ತಾ? ನೆಕ್ಸ್ಟ್, ರಿಫಾರ್ಮ್ಡ್ ಎಕ್ಸಾಮ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫೇರ್ನೆಸ್ ಮೆಜರ್ ಇಸ್ ಬೀನ್ ಫಾರ್ಮ್ಡ್. ಅಂದರೆ ಇವೆಲ್ಲ ಡಿಸ್ಕಷನ್ ಆಗೋದ್ರಿಂದ ನಮಗೆ ಏನು ಬೆನಿಫಿಟ್ ಇದೆ ಅಂದರೆ, ಫಸ್ಟ್ ಇಯರ್ನಲ್ಲಿ ಒಂದು ಹುಡುಗರಿಗೆ ಒಂದು ಇದನ್ನ ಇರುತ್ತಪ್ಪ, ಸೀರಿಯಸ್ನೆಸ್ ಇರುತ್ತೆ. ಓಕೆ, ನಾ ಈ ವರ್ಷನೂ JEE ಬರೀಬಹುದು, ಟ್ರೈ ಮಾಡಬಹುದು. ಓಕೆ, ಅದೆಲ್ಲ ಇವ್ರಿಗೆ ಬೆನಿಫಿಟ್ ಇದೆ. ಬಟ್ ಇದರಿಂದ ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಇದೆ ಅಪ್ಪ? ಓಕೆ, ಈ ಗೌರ್ಮೆಂಟ್ ನೋಡಿ, ಆಬ್ವಿಯಸ್ಲಿ ನೀವು JEE ಇದೆ ಮತ್ತು ನೀಟ್ ಎಕ್ಸಾಮ್ ಫಾರ್ಮ್ ತುಂಬಬೇಕಂದ್ರೆ ಪೇ ಮಾಡ್ತಾರಲ್ಲ, ರೈಟ್? ಸೊ ಆ ಅಮೌಂಟ್ ಏನು ಪೇ ಮಾಡ್ತಾರೆ ಅದರಿಂದ ಅವ್ರಿಗೆ ಬೆನಿಫಿಟ್ ಇದೆ, ರೈಟ್? ಪ್ಲಸ್ ಇಟ್ ಇಸ್ ಬೆನಿಫಿಟ್ ಫಾರ್ ದ ಸ್ಟೂಡೆಂಟ್ಸ್ ಆಲ್ಸೋ. ಓಕೆ, ಗೌರ್ಮೆಂಟ್ಗೆ ಅಷ್ಟೇ ಬೆನಿಫಿಟ್ ಇಲ್ಲ, ಅದು ಆ ಬೆನಿಫಿಟ್ಟು ನಿಮಗೂ ಇದೆ. ನಿಮಗೂ ಒಂದು ಚಾನ್ಸ್ ಸಿಗುತ್ತೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ನೆಗೆಟಿವ್ ಮಾರ್ಕ್ಸಿಂಗ್ ಯಾವ ಥರ ಇರುತ್ತೆ, ನಾನು ಯಾವ ಥರ ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು, ಯಾವ ಕ್ವಶನ್ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತದು, ಆಯ್ತಾ? ದಟ್ ಈಸ್ ದ ಮೇನ್ ಥಿಂಗ್ which actually this has been proposed for. Okay, next is why this reforms is reduces the strength and the pressure for the class 12th, because ಎಲ್ಲ ಕ್ಲಾಸ್ 12th ಮಾಡಬೇಕು, ಬೋರ್ಡ್ಸು ಕಂಪ್ಲೀಟ್ ಮಾಡಬೇಕು. ಬೋರ್ಡ್ಸ್ ಪರ್ಸೆಂಟೇಜ್ ಆದರೆ ಯಾರಾದರೂ KCET ಬರೀತಿದ್ರೆ ಬೋರ್ಡ್ಸ್ ಪರ್ಸೆಂಟೇಜ್ ಆದರೆ ಅಷ್ಟೇ 50-50 ಇರೋದು, ಪ್ಲಸ್ JEE ಇರುತ್ತೆ, ನೀಟ್ ಇರುತ್ತೆ. ಸೊ ಇವೆಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಬಟ್ ಈಗಿನ ತನಕ KCETನಲ್ಲಿ 50% ಅಷ್ಟೇ ಇನ್ಕ್ಲೂಡ್ ಇತ್ತು, ರೈಟ್? ಬಟ್ ಈಗ JEE ಮತ್ತೆ ನೀಟ್ನಲ್ಲಿನೂ ಇನ್ಕ್ಲೂಡ್ ಮಾಡಬೇಕಪ್ಪ ಅಂತ ಪ್ರಪೋಸ್ ಮಾಡಿದ್ದಾರೆ, ಆಯ್ತಾ? ಸೊ ಇಟ್ ಇಸ್ ನಾಟ್ ಬಿನ್ ಕನ್ಫರ್ಮ್ಡ್, ಬಟ್ ಪ್ರಪೋಸ್ ಮಾಡಿದ್ದಾರೆ. ಅದರಿಂದ ಈಗ ಎಸ್ ಆರ್ ನೋ ದಟ್ ವಿ ಡೋಂಟ್ ನೋ. ಓಕೆ, ನೆಕ್ಸ್ಟ್, ಲೆಸನ್ ಹೆವಿ ಡಿಪೆಂಡೆನ್ಸ್ ಆನ್ ದ ಪ್ರೈವೇಟ್ ಕೋಚಿಂಗ್. ಓಕೆ, ಲೆಸನ್ ಮೀನ್ಸ್ ಹೆವಿ ಡಿಪೆಂಡೆಂಟ್ ಆನ್ ದ ಪ್ರೈವೇಟ್ ಕೋಚಿಂಗ್ ಅಂದರೆ ಸ್ವಲ್ಪ ಹುಡುಗರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಕಂಪ್ಲೀಟ್ಲಿ ಕಾಲೇಜನ್ನು ಜಸ್ಟ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾರೆ ಆ್ಯಂಡ್ ಕಂಪ್ಲೀಟ್ಲಿ ದೇ ವಿಲ್ ಕಾನ್ಸಂಟ್ರೇಟ್ ಆನ್ ದ ಕೋಚಿಂಗ್. ಕೋಚಿಂಗ್ ಅಂದರೆ ಏನು, ಬೋರ್ಡ್ಸ್ ಕಂಪ್ಲೀಟ್ಲಿ ಬಿಟ್ಬಿಡ್ತಾರೆ. ಬಿಡಪ್ಪ, ಬೋರ್ಡ್ಸ್ ಏನು ಮಾಡೋಕೆ ಬರುತ್ತೆ, ವಿ ವಿಲ್ ಕಾನ್ಸಂಟ್ರೇಟ್ ಆನ್ JEE and NEET. ಸೊ ಇಲ್ಲಿ ಏನಾದರೂ ಓದಿದ್ ಬಿಟ್ರೆ ಆರಾಮಾಗಿ ಬೋರ್ಡ್ಸನ್ನು ಆನ್ಸರ್ ಮಾಡ್ಕೋಬೋದು ಅನ್ನೋದು ಅವ್ರ ತಲೆಯಲ್ಲಿ ಇದೆ. ಬಟ್ ಅದು ಟ್ರೂ ಇಲ್ಲ, ಆ್ಯಕ್ಚುಲಿ ದಟ್ ಇಸ್ ವೆರಿ ಫಾಲ್ಸ್. ವೈ ಯಾಕಪ್ಪ ಫಾಲ್ಸ್ ಇದೆ ಅಂದರೆ, ನೀವು ನೋಡಿ, ಈಗ ಹೋಗಿ ಬೋರ್ಡ್ಸನ್ನು ಓದಿ ಬರೀತೇನೆ ಅಂದರೆ, ಬರೀ JEE ಮತ್ತು ನೀಟ್ ಓದಿ ಬೋರ್ಡ್ಸನ್ನು ಬರೀತೇನೆ ಅಂದರೆ ಆಗಲ್ಲ ಅದು. ಓಕೆ, ಬೋರ್ಡ್ಸ್ದಲ್ಲಿ ಕ್ವಶನ್ ಕೇಳೋ ಥರ ಬೇರೆ, ಆಯಿತಾ? ಕ್ವಶನ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಡಿಫ್ರೆಂಟ್. ಸೊ ಈ ಥರ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಅದರಿಂದ ಪರ್ಸಂಟೇಜ್ ನಿಮ್ಮದು ಬೋರ್ಡ್ಸ್ದು ಕಡಿಮೆ ಆಗ್ತಿದೆ. And you'll be focused on only few things like PCB, PCM ಆ ಥರ. ಸೊ ಅದರ ಸಲುವಾಗಿ ಅದನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ ಬೋರ್ಡ್ಸು. ಓಕೆ, ನೆಕ್ಸ್ಟ್ ಇಸ್ ಇಂಪ್ಲಿಮೈಸಿಂಗ್ ದ ರೆಗ್ಯುಲರ್ ಸ್ಕೂಲ್ ಬೇಸ್ಡ್ ಎಜುಕೇಷನ್. ದ್ಯಾಟ್ಸ್ ವಾಟ್, ಕಾಲೇಜ್ಗೆ ಹೋಗಬೇಕು ಹುಡುಗರು, ಅಲ್ಲಿ ಏನಾದರೂ ಡಿಫ್ರೆಂಟ್ ಆಕ್ಟಿವಿಟೀಸನ್ನು ಮಾಡಬೇಕು, ಅದು ಇಂಪಾರ್ಟೆಂಟ್ ಅಲ್ಲ. ಇಟ್ಸ್ ನಾಟ್ ಲೈಕ್ 100 ಎವ್ರಿ
both the years they are going to completely go to the coaching, but ಆ ಕೋಚಿಂಗ್ ನಲ್ಲಿ ಫುಲ್ ನೀಟ್ ಓದೋದಪ್ಪ, ಜೆ ಇ ಓದೋದು, ಅದ್ರ ಕಡೆನೇ ಕಾನ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ, ರೈಟ್? ಸೊ ದಟ್ ಇಸ್ ಒನ್ ಮೇನ್. ನೆಕ್ಸ್ಟ್ ಕಮ್ಸ್ ದ ಎನ್ಹಾನ್ಸ್ ದ ಫೇರ್ನೆಸ್ ಅಂಡ್ ದ ರೆಡ್ಯೂಸ್ ದ ಎಕ್ಸಾಮ್ ರಿಲೇಟೆಡ್ malaparatus. So that is also malpractices happening, that also it can be reduced. Clear? So these were the things which was I wanted to tell you people, ಆಯ್ತಾ? ನೆಕ್ಸ್ಟ್ ಪಾಸಿಬಲ್ ಬೆನಿಫಿಟ್ಸ್ ಅಂಡ್ ಚಾಲೆಂಜಸ್. ಏನಪ್ಪ ಬೆನಿಫಿಟ್ಸ್ ಇದೆ ಇದರಿಂದ? ಲೋವರ್ ಅಕಾಡೆಮಿಕ್ ಬರ್ಡನ್ ಇನ್ ದ ಫೈನಲ್ ಸ್ಕೂಲ್ ಇಯರ್. ಸೊ ಫೈನಲ್ ಸ್ಕೂಲ್ ಇಯರ್ ನಲ್ಲಿ, ಅಕಾಡೆಮಿಕ್ ಇಯರ್ ನಲ್ಲಿ ಬರ್ಡನ್ ಕಡಿಮೆ ಆಗುತ್ತೆ, ಬಿಕಾಸ್ ಫಸ್ಟ್ ಇಯರ್ ನಲ್ಲಿನೂ ಎಕ್ಸಾಮ್ ಬರ್ದಿರ್ತೀರಾ ನೀವು, ಅದರಲ್ಲಿ ಚಲೋ ಹೋದ್ರೆ ಸೆಕೆಂಡ್ ಇಯರ್ ನಲ್ಲಿ ಅಷ್ಟು ಪ್ರೆಷರ್ ತಗೊಳ್ಳೋದು ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಮೋರ್ academic access, that is less coaching based disadvantages are there. So less coaching disadvantages ಅಂದ್ರೆ ನೀವು ಕೋಚಿಂಗ್ ನಲ್ಲಿ ಹೋಗೋದು ಕಡಿಮೆ ಮಾಡ್ತೀರಾ. ಲೈಕ್ ಫಸ್ಟ್ ಇಯರ್ ನೇ JEE ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಕೋಚಿಂಗ್ ನಲ್ಲಿ ಅರ್ಧ ಆಗುತ್ತೆ, ಇಲ್ಲ ಕಡೆ ಅರ್ಧ ಆಗುತ್ತೆ. ಫಸ್ಟ್ ಇಯರ್ ನಲ್ಲಿ ಅರ್ಧ, ಸೆಕೆಂಡ್ ಇಯರ್ ನಲ್ಲಿ ಅರ್ಧ ಪೋರ್ಷನ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅಂಡ್ ಮೇನ್ ಥಿಂಗ್ ಇಸ್ ಸ್ಕೂಲ್ ಬೇಸ್ಡ್ ನಾಲೆಜ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಫಸ್ಟ್ ಇಯರ್. ಸೊ ಅದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಸೊ ನೆಕ್ಸ್ಟ್ ಇಸ್ ಬೆಟರ್ ಮೆಂಟಲ್ ಹೆಲ್ತ್ ಅಂಡ್ ಬ್ಯಾಲೆನ್ಸ್ ಸ್ಕೂಲಿಂಗ್ ವಿಲ್ ಬಿ ದೇರ್, ಟ್ರಾನ್ಸ್ಪರೆಂಟ್ ಫೇರರ್ ಎಕ್ಸಾಮ್ಸ್ ವಿಲ್ ಬಿ ದೇರ್. ಲೈಕ್ ಯಾವ ಫಸ್ಟ್ ಇಯರ್ ನಲ್ಲಿ ಯಾವ ತರ ಎಕ್ಸಾಮ್ ಪೇಪರ್ ಇರಬೇಕು, ಸೆಕೆಂಡ್ ಇಯರ್ ನಲ್ಲಿ ಯಾವ ತರ ಇರಬೇಕು, ಅದರಿಂದ ಬೆನಿಫಿಷಿಯಲ್ ಏನಾಗುತ್ತಂದ್ರೆ ಸ್ಪ್ಲಿಟ್ ಆಗುತ್ತೆ ಎಲ್ಲ ಕೆಲಸ, ಆಯ್ತಾ? ಈಗ ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಯು ವಿಲ್ ಬಿಕಮ್ ಸೀರಿಯಸ್ ಇನ್ ದ ಫಸ್ಟ್ ಇಯರ್ ಆಲ್ಸೋ. ಈಗಿನ ತನಕ ಎಲ್ಲ ಹುಡುಗರು ಫಸ್ಟ್ ಇಯರ್ ನಲ್ಲಿ ಸೀರಿಯಸ್ನೆಸ್ ಆಗ್ತಿರ್ಲಿಲ್ಲ, ಈಗ ಫೇರ್ನೆಸ್ ಆಗಬಹುದು, ಫಸ್ಟ್ ಇಯರ್ ನಲ್ಲಿ ಆಗಬಹುದು, ಆಯ್ತಾ? ಅಲೈನ್ಮೆಂಟ್ ಆಫ್ ದ ಮೀನ್ಸ್ ಚಾಲೆಂಜಸ್ ಏನ್ ಆಗಬಹುದು, ಇದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗಲ್ಲ, ಚಾಲೆಂಜಸ್ ಆಗ್ಬೋದು ಇದರಿಂದ ನಮಗೆ. ಸೊ ಅಲೈನ್ಮೆಂಟ್ ಆಫ್ ದ ಸಿಲೆಬಸ್ ಅಕ್ರಾಸ್ ದ ಕ್ಲಾಸ್ 11th ಎಂಟ್ರೆನ್ಸ್ ರಿಕ್ವೈರ್ಮೆಂಟ್ಸ್ ಆರ್ ನೆಸೆಸರಿ. ಮೀನ್ಸ್ ವಾಟ್, ಈಗ ಯಾವ ಕಾಲೇಜ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಲ್ಲ, ಆಬ್ವಿಯಸ್ಲಿ ಎಲ್ಲ ಕಾಲೇಜ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಯಾನ್ ಕರ್ಕೋಬೇಕಪ್ಪ, ಯಾನ್ ಕರ್ಕೋಬಾರ್ದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಹಿಂಗ್ 3 ರೌಂಡ್ ಇರುತ್ತೆ, ರೈಟ್? ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕದು ಆಲ್ರೆಡಿ. ಸೊ ಆ ತರಾನೇ ಸೇಮ್ ಅದೇ ತರ ಈಗ ಏನಾಗುತ್ತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇಟ್ ಮೈಟ್ ಬಿಕಮ್ ಲಿಟಲ್ ಬಿಟ್ ಚಾಲೆಂಜ್. ಯಾಕಂದ್ರೆ ಜೆಇನು ಬರಿಬೇಕಲ್ಲಪ್ಪ, ನೀಟು ಬರಿಬೇಕು, ಆ ಲೆವೆಲ್ ಹುಡುಗರನ್ನ ಅಷ್ಟೇ ಕರ್ಕೋಬಹುದು ನಾವು ಅಂತ ಕಾಲೇಜ್ದವ್ರು ಸ್ಟಾರ್ಟ್ ಮಾಡ್ತಾರೆ ಥಿಂಕ್ ಮಾಡ್ಲಿಕ್ಕೆ, ಆಯ್ತಾ? ವೆದರ್ ಕ್ಲಾಸ್ 11th syllabus sufficient for the engineering and the medical level, it is also a very big question to everyone, okay? But 11th standard actually important. ಈಗ ಅಕಸ್ಮಾತ್ ಆಗಿ ಯಾವುದೋ ಒಂದು ಹುಡುಗ 11th ನಲ್ಲಿನೇ ಪಾಸ್ ಆಗಿಬಿಟ್ಟಪ್ಪ ಜೆ ಇಲ್ಲಾಂದ್ರೆ ನೀಟು, ಸೊ ಅದಷ್ಟೇ ಸಫಿಷಿಯಂಟಾ? ಅವ್ನು ಸೀರಿಯಸ್ನೆಸ್ ಆಗಲ್ಲ ಸೆಕೆಂಡ್ ಇಯರ್ ನಲ್ಲಿ. ಸೆಕೆಂಡ್ ಇಯರ್ ಬರೀ ಬೋರ್ಡ್ಸ್ ಅಷ್ಟೇ ಪಾಸ್ ಮಾಡ್ಕೊಂಡು ಬಿಟ್ಬಿಡ್ತಾನೆ. ಅದು ಓಕೆನಾ? ಅದು ಸರಿನಾ? ಸೆಕೆಂಡ್ ಇಯರ್ ಪೋರ್ಷನ್ ಅವ್ನು ಇಂಪಾರ್ಟೆಂಟ್ ಇಲ್ವಾ? ಸೊ ಅದು ಭಾಳ ಕ್ವಶನ್ ಮಾರ್ಕ್ ಎಲ್ಲರಿಗೂ ಬಂದಿದೆ, ರೈಟ್? ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಇನ್ ದ ಸ್ಕೂಲ್ ಸರ್ಕ್ಯುಲಮ್ ಆ್ಯಂಡ್ ದ ಟೀಚಿಂಗ್ ಪೇಸ್ ಆ್ಯಂಡ್ ದ ಟ್ರಾನ್ಸಿಷನ್ ಇಶ್ಯೂಸ್ ಫಾರ್ ದ ಕರೆಂಟ್ ಸ್ಟೂಡೆಂಟ್ಸ್ ಆಲ್ಸೋ ಇಸ್ ಪಾಸಿಬಲ್. ಸೊ ಈಗ ಟ್ರಾನ್ಸಿಷನ್ ಚೇಂಜ್ ಅಂದ್ರೆ ಏನು? ಈಗ ಇಲ್ಲಿ ತನಕ ಅಂತೂ ಆಯ್ತಪ್ಪ ಮ್ಯಾಮ್, ಸೆಕೆಂಡ್ ಇಯರ್ ಎಲ್ಲ ಮಾಡಿದ್ರಿ, ಈಗ ಒಮ್ಮೆ ಅವ್ರಿಗೆ ಎಷ್ಟು ಬೆನಿಫಿಟ್ಟು? ಅವ್ರು 2 ಸಲ ಜೆ ಇ ಬರಿಬೋದು. ಸೊ ವಾಟ್ ಇಸ್ ದಿಸ್? 2 ಸಲ ಇಲ್ಲ, 3 ಸಲ ಜೆ ಇ ಬರಿಬೋದು, 4 ಸಲ ಜೆ ಇ ಬರಿಬೋದು. ಹಾಗೇಗಾಗುತ್ತೆ ಮ್ಯಾಮ್? ಇಟ್ ಇಸ್ ವೆರಿ ಬೆನಿಫಿಷಿಯಲ್ ಫಾರ್ ದೋಸ್ ಸ್ಟೂಡೆಂಟ್ಸ್, not for us. So ಈ ತರ ಕ್ವಶನ್ಸ್ ಬರಬಹುದು, ಆಯ್ತಾ? ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವೇರ್ ಚಾಲೆಂಜಿಂಗ್ ಟು ಅಸ್. ನೆಕ್ಸ್ಟ್ ಇಸ್ ವೇರ್ ವಿ ಸ್ಟ್ಯಾಂಡ್ ನೌ ಇಸ್ ಪ್ಯಾನಲ್ ಡಿಸ್ಕಷನ್ ಹೆಲ್ಡ್ ರೀಸೆಂಟ್ಲಿ ಇನ್ ದ November 25, that is this year in the November itself, and the proposing reforms. No final decision act has been taken. So ಏನು ಡಿಸಿಷನ್ಸ್ ಏನು ತಗೊಂಡಿಲ್ಲ, ಜಸ್ಟ್ ಪ್ರಪೋಸ್ ಮಾಡಿದ್ದಾರೆ ಈ ತರ ಮಾಡಬಹುದು ಅನ್ನೋದು, ಜಸ್ಟ್ ಪ್ರಪೋಸ್ ಮಾಡಿದ್ದಾರೆ. ಆ ಮನುಷ್ಯನಿಂದ ಎಸ್ಸು ನೋ ಅಂತ ಬಂದಿಲ್ಲ. ಸೊ ಬಂದ ತಕ್ಷಣ ನಮಗ್ ಗೊತ್ತಾಗುತ್ತೆ. ಸೊ ಫ್ಯೂಚರ್ ನಲ್ಲಿ ಆ ನ್ಯೂಸ್ ಬಂದ ತಕ್ಷಣ we will also inform you people, and you should also help us to know that whether it has been good for you people or whether it is a bad. So comment box whether it is a good or a bad in the comment. Till then, see you everyone.